ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರು ಕೂಡ ವೀರು ಮನೆಗೆ ಬಂದೇ ಬಿಡ್ತಾರೆ. ಈ ಕಡೆ ವೀರುಗೆ ಜ್ಯೂಸ್ ಕೊಡ್ತಾ ವಿಜಯಾಂಬಿಕಾ ಕುಡಿ ಕುಡಿ ಆರಾಮಾಗಿ ಕುಡಿ, ಇನ್ನೊಂದು ಸ್ವಲ್ಪ ದಿನ ಈ ಆಸ್ತಿ ಎಲ್ಲ ನಮ್ಮ ಕೈಗೆ ಬರುತ್ತಲ್ಲ, ಆನಂತರ ನಿನಗೆ ಇದೆ ಅಂತ ಹೇಳಿಬಿಟ್ಟು ವಿಜಯಾಂಬಿಕಾ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಕಿಟಕಿಯಿಂದ ಸುಬ್ರಹ್ಮಣ್ಯ ಮತ್ತು ಶ್ರಾವಣಿ ಇಬ್ಬರು ಕೂಡ ಒಳಗಡೆ ಬರ್ತಿರೋದನ್ನು ನೋಡಿ ಹೊರಗಡೆ ಓಡಿ ಬಂದು, ಏಯ್ ನಿಂತ್ಕೊಳ್ಳಿ, ಇಲ್ಲೇನು ಮಾಡ್ತಾ ಇದ್ದೀರಾ, ಆ ಗೇಟಿಂದ ಒಳಗಡೆ ಬರೋದಕ್ಕೆ ನಿಮಗೆ ಎಷ್ಟು ಧೈರ್ಯ ಇರಬೇಕು ಅಂತ ಜೋರು ಮಾಡ್ತಾಳೆ. ಆಗ ಸುಬ್ಬು, ಇಲ್ಲ ಮೇಡಮ್, ನಮ್ಮನ್ನು ಯಜಮಾನ್ರನ್ನೇ ಬರೋದಕ್ಕೆ ಹೇಳಿರೋದು ಅಂತ ಸುಬ್ರಹ್ಮಣ್ಯ ಹೇಳ್ತಾನೆ. ಆಗ ವಿಜಯಾಂಬಿಕಾ, ವೀರು ನಿಮ್ಮನ್ನು ಮನೆಗೆ ಕರೆದಿದ್ದಾನೆ ಅಂದರೆ ಅದನ್ನು ನಾನು ನಂಬೇಕಾ, ನನ್ನನ್ನೇನು ಗುಗ್ಗು ಅಂತ ಅಂದ್ಕೊಂಡಿದ್ದೀರಾ ಅಂತ ಈ ಕಡೆ ಸುಬ್ಬುಗೆ ಜೋರು ಮಾಡ್ತಾ ಇರ್ತಾಳೆ. ಆಗ ಸುಬ್ರಹ್ಮಣ್ಯ, ಇಲ್ಲ ಮೇಡಮ್, ನಿಜವಾಗ್ಲೂ ಸಹ ನಮ್ಮನ್ನು ಕರೆದಿದ್ದು ಯಜಮಾನ್ರೆ ಮೇಡಮ್ ಅಂತ ಈ ಕಡೆ ಸುಬ್ಬು ಹೇಳ್ತಾ ಇರ್ತಾನೆ. ಆಗ ವಿಜಯಾಂಬಿಕಾ, ನೋಡು, ನನಗೆ ಸಿಟ್ಟು ಬರೋ ಅಷ್ಟರಲ್ಲಿ ಇಲ್ಲಿಂದ ಹೊರಟೋದ್ರೆ ಸರಿ ಅಂತ ಹೇಳಿ ವಿಜಯಾಂಬಿಕಾ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯಗೆ ಹೇಳ್ತಾ ಇರ್ತಾಳೆ. ಆಗ ಇಲ್ಲ ಮೇಡಮ್, ನಿಜವಾಗ್ಲೂ ನಮ್ಮ ಮಾತು ನಂಬಿ ಅಂತ ಹೇಳಿದ್ರು ಈ ಕಡೆ ವಿಜಯಾಂಬಿಕಾ ಕೇಳೋದೇ ಇಲ್ಲ. ನಂತರ ಅಲ್ಲಿಗೆ ವೀರು ಬಂದು, ಅಕ್ಕ ಏನು ಮಾಡ್ತಾ ಇದ್ದೀಯ ಅಂತ ಕೇಳಿದಾಗ, ನೋಡು ವೀರು, ಇವರು ಇಬ್ಬರು ಮನೆ ಒಳಗಡೆ ಬರ್ತಾ ಇದ್ದಾರೆ ಎಂದಾಗ, ಅಕ್ಕ ಅವ್ರನ್ನ ಬರ ಕೇಳಿದ್ದು ನಾನೇ ಅಂತ ಈ ಕಡೆ ವೀರು ಹೇಳ್ತಾನೆ. ಅದನ್ನು ಕೇಳಿ ವಿಜಯಾಂಬಿಕಾಗೆ ಶಾಕ್ ಆಗುತ್ತೆ. ನಂತರ ಅಲ್ಲಿ ಅಜ್ಜಿ ಬರ್ತಾಳೆ. ಅಜ್ಜಿ ಬಂದ್ಬಿಟ್ಟು, ಓ ಈಗ ಬಂದ್ರ, ಬನ್ನಿ ಬನ್ನಿ ಅಂತ ಖುಷಿಯಿಂದ ಕರೀತಾಳೆ. ನೋಡಿ, ಮೊದಲನೇ ಸಾರಿ ಅಳಿಯ ಮತ್ತು ಮಗಳು ಮನೆಗೆ ಬಂದಿದ್ದಾರೆ, ಅದು ತವರು ಮನೆಗೆ ಬಂದಿದ್ದಾರೆ, ಅವ್ರನ್ನ ಹಾಗೆ ಕರ್ಕೊಳ್ಳೋದು ಚೆನ್ನಾಗಿರೋದಿಲ್ಲ, ಇಬ್ಬರನ್ನು ಕೂಡ ಆರತಿ ಎತ್ತಿ ಒಳಗಡೆ ಕರ್ಕೊಳ್ಬೇಕು, ಆರತಿ ತಟ್ಟೆ ತರಗು ಅಂತ ಹೇಳಿಬಿಟ್ಟು ಈ ಕಡೆ ವಂದನಾಗೆ ಹೇಳ್ತಾರೆ. ಆಗ ವಂದನ ಖುಷಿಯಿಂದ ಆರತಿ ತಟ್ಟೆಯನ್ನು ತೊಗೊಂಡು ಬಂದು ಆರತಿಯನ್ನು ಮಾಡ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯಗೆ ತುಂಬಾ ಖುಷಿಯಾಗುತ್ತೆ. ಶ್ರಾವಣಿ ಒಂದು ಲುಕ್ ಕೊಟ್ಬಿಟ್ಟು ಈ ಕಡೆ ವಿಜಯಾಂಬಿಕಾನ ನೋಡ್ತಾಳೆ. ನಂತರ ವಿಜಯಾಂಬಿಕಾಗೆ ಶ್ರಾವಣಿ ಆ ರೀತಿಯಾಗಿ ನೋಡಿದ್ದು ತುಂಬಾ ಸಿಟ್ಟು ಬರುತ್ತೆ. ಆದರೂ ಕೂಡ ಸುಮ್ಮನಿರ್ತಾಳೆ. ಇತ್ತ ಎಲ್ಲರೂ ಒಳಗಡೆ ಬರ್ತಾರೆ. ಒಳಗಡೆ ಬಂದ್ಬಿಟ್ಟು ಶ್ರಾವಣಿ ಸುಬ್ರಹ್ಮಣ್ಯನನ್ನು ವೀರುನೇ ಕೂತ್ಕೊಳ್ಳಿ ಎಲ್ಲರೂ ಅಂತ ಹೇಳ್ತಾರೆ. ಆಗ ಸುಬ್ರಹ್ಮಣ್ಯ ಕೂರ್ಲಿಕ್ಕೆ ಸ್ವಲ್ಪ ಹಿಂಜರಿತಿರ್ತಾನೆ. ಆಗ ಶ್ರಾವಣಿ, ಅಯ್ಯೋ ಮಾವ ಕಣ್ರಿ, ಅವರು ನಿಮ್ಮ ಮಾವ, ಏನು ಅಂದ್ಕೊಳ್ಳಲ್ಲ, ಕೂತ್ಕೊಳ್ಳಿ ಅಂತ ಹೇಳಿ ಸುಬ್ರಹ್ಮಣ್ಯನ ವೀರು ಮುಂದೆ ಕೂರ್ಸೇ ಬಿಡ್ತಾಳೆ. ಈ ಕಡೆ ವಿಜಯಾಂಬಿಕಾಗೆ ತುಂಬಾ ಕೋಪ ಬರುತ್ತೆ. ಹಾಗೆ ಸೂರಿ ಮತ್ತು ವೀರಿಗೂ ಕೋಪ ಬರುತ್ತೆ. ಆದರೂ ಕೂಡ ಅಜ್ಜಿ ಇರ್ತಾರೆ ಅಂತ ಸುಮ್ಮನೆ ಇರ್ತಾರೆ. ಸುಮ್ಮನೆ ಕೂತಿದ ಮೇಲೆ ಈ ಕಡೆ, ಅಮ್ಮ ಹೇಗಿದ್ದೀಯ ನೀನು ಅಂತ ಹೇಳಿಬಿಟ್ಟು ಲಲಿತಾ ದೇವಿ ಕೇಳ್ತಾಳೆ. ಆಗ ಶ್ರಾವಣಿ, ಅಜ್ಜಿ ನಾನು ಈಗ ನನ್ನ ಗಂಡನ ಮನೆಯಲ್ಲಿದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ, ಹಾಗೆಯೇ ನನ್ನ ಗಂಡನ ಮನೆಯವರು ಕೂಡ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ, ನಾನು ನನ್ನ ಗಂಡನ ಮನೆಯನ್ನು ಪ್ರೀತಿಸ್ತಾ ಇದ್ದರೆ ನನ್ನ ಗಂಡ ಈ ಮನೆನ ಪ್ರೀತಿಸ್ತಾರೆ, ಹಾಗೆ ಈ ಮನೆನ ಗೌರವಿಸ್ತಾರೆ ಅಜ್ಜಿ ಅಂತ ಇತ್ತ ಅಜ್ಜಿಗೆ ಶ್ರಾವಣಿ ಹೇಳ್ತಾಳೆ. ಆಗ ನಮಗೂ ಅದಷ್ಟೇ ಬೇಕಾಗಿರೋದು, ನೀನು ನಿನ್ನ ಗಂಡನ ಮನೆಯಲ್ಲಿ ಸುಖವಾಗಿದೆಯಾ, ನೆಮ್ಮದಿಯಾಗಿದೆಯಾ ಅಂತ ಹೇಳಿದ್ರೆ ನಮಗೆ ಅಷ್ಟೇ ಸಾಕು, ಅದಕ್ಕಿಂತ ಇನ್ನೇನು ಬೇಕಮ್ಮ ಅಂತ ಹೇಳಿ ಲಲಿತಾ ದೇವಿ ಹೇಳ್ತಾಳೆ. ನಂತರ ಶ್ರಾವಣಿ ಅಪ್ಪನಿಗೆ ಅಪ್ಪ ಅಂತ ಹೇಳ್ತಾಳೆ. ಆಗ ಹೇಳಮ್ಮ ಅಂತ ಹೇಳ್ಬಿಟ್ಟು ಕಣ್ಣಾಲೆ ಹೇಳ್ತಾನೆ, ಅಪ್ಪ ನನಗೆ ಚೆನ್ನಾಗಿ ಗೊತ್ತು, ನಾನು ಖುಷಿಯಾಗಿರೋದು ನೀವು ನನ್ನ ಖುಷಿನ, ಹಾಗೆ ನನ್ನ ನೆಮ್ಮದಿನ ನೀವು ಬಯಸ್ತೀರಾ, ನಿಮ್ಮ ಮಗಳು ಚೆನ್ನಾಗಿರಲಿ ಅಂತ ನೀವು ಬಯಸ್ತೀರಾ, ಅದರಲ್ಲಿ ತಪ್ಪಿಲ್ಲ. ಆದರೆ ನಾನು ಇವರನ್ನು ಬಿಟ್ಟು ಬೇರೆ ಯಾರನ್ನೇ ಮದುವೆ ಆಗಿದ್ರೂ ನಾನು ಖುಷಿಯಾಗಿರ್ತಾ ಇರಲಿಲ್ಲ, ಸಂತೋಷವಾಗಿರ್ತಾ ಇರಲಿಲ್ಲ, ಯಾಕೆಂದರೆ ನನಗೆ ಅವರು ತುಂಬಾ ಇಷ್ಟ ಅಪ್ಪ ಅಂತ ಹೇಳಿ ಶ್ರಾವಣಿ ವೀರುಗೆ ಹೇಳ್ತಾಳೆ. ವೀರುಗೆ ಕೋಪ ಬಂದರೂ ಕೂಡ ಸುಮ್ಮನೆ ಕೂತಿರ್ತಾನೆ. ಇತ್ತ ಶ್ರಾವಣಿ ಮಾತು ಕೇಳಿ ವಿಜಯಾಂಬಿಕಾ ಶ್ರೀವಲ್ಲಿ ತುಂಬಾ ಕೋಪಗೊಳ್ತಾರೆ. ಇವಳಿಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಸುಬ್ಬು ಕೈ ಇಟ್ಕೊಂಡು ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ ಇವಳನ್ನ ಅಂತ ಹೇಳಿ ಶ್ರೀವಲ್ಲಿ ತುಂಬಾ ಸಿಟ್ಟು ಮಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ವಿಜಯಾಂಬಿಕನು ಕೂಡ ಹಾಗೆ ಮದನ್ ಇಬ್ಬರು ಕೂಡ ಮುಖನ ನೋಡಿಕೊಂಡು ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ. ಶ್ರಾವಣಿ, ಅಪ್ಪ ನಾನು ಇವ್ರನ್ನ ಮದುವೆ ಆಗಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು, ನಾನು ಇವ್ರ ಜೊತೆ ತುಂಬಾ ಸುಖವಾಗಿ ಸಂತೋಷವಾಗಿದ್ದೀನಿ ಅಪ್ಪ ಅಂತ ಹೇಳಬೇಕಾದ್ರೆ ಇತ್ತ ವೀರು ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಜ್ಜಿ ಲಲಿತಾ ದೇವಿ, ವೀರು ಬಂದು ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಲಲಿತಾ ದೇವಿ ಹೇಳ್ತಾಳೆ. ಆಗ ಅತ್ತೆಯವರೇ ಆಗಬಹುದು ಅಂತ ಹೇಳ್ತಾಳೆ. ಆಗ ಶ್ರಾವಣಿ, ಹೌದು ಅಜ್ಜಿ, ಅಪ್ಪ ಏನೋ ಡಾಕ್ಯುಮೆಂಟ್ಸ್ಗೆ ಸೈನ್ ಬೇಕು ಅಂತ ಕೇಳಿದ್ರು ಅಂತ ಶ್ರಾವಣಿ ಹೇಳ್ತಾಳೆ. ಅದನ್ನು ಕೇಳಿ ವಿಜಯಾಂಬಿಕಾ ಮತ್ತು ಮದನ್ ತುಂಬಾ ಶಾಕ್ ಆಗಿ, ಸೈನ್ ಅದು ಇವಳಿಂದ, ನಾನು ಅಷ್ಟರಲ್ಲಿ ಲಾಯರಿಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಫೋನ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಲಾಯರೇ ಮನೆಗೆ ಬಂದಿರ್ತಾರೆ. ಲಾಯರ್ ಮನೆಗೆ ಬಂದಿರೋದನ್ನು ನೋಡಿ ತುಂಬಾ ಆಶ್ಚರ್ಯವಾಗಿ ಎಲ್ಲರೂ ನೋಡ್ತಾ ಇರ್ತಾರೆ. ನಂತರ ಲಾಯರ್ ಬಂದು ಕೂತ್ಕೊಂಡು, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಆಗ ವೀರು, ಹೌದು ಲಾಯರ್, ಎಲ್ಲರೂ ಚೆನ್ನಾಗಿದ್ದೀವಿ, ನೀವು ಹೇಗೆ ಇದ್ದೀರಾ ಅಂತೆಲ್ಲ ಕೇಳ್ತಾರೆ. ನಂತರ
ನಾನು ಬಂದ ವಿಷಯವನ್ನು ನೇರವಾಗಿ ವಿಷಯಕ್ಕೆ ಬರ್ತೀನಿ ನೋಡಿ. ಶ್ರಾವಣಿ ತಾತ ಅಂದರೆ ದೊಡ್ಡ ಯಜಮಾನರು ಅವರ ಇಡೀ ಚಿರಾಸ್ತಿ ಹಾಗೆ ಚರಾಸ್ತಿ ಪ್ರತಿಯೊಂದು ಆಸ್ತಿಯನ್ನು ಕೂಡ ಒಟ್ಟು 360 ಕೋಟಿ ಆಸ್ತಿಯನ್ನು ಎಲ್ಲ ಆಸ್ತಿಯೂ ಕೂಡ ಶ್ರಾವಣಿ ಅಮ್ಮವರಿಗೆ ಸೇರಬೇಕು ಅಂತ ಬರೆದಿದ್ದಾರೆ ವಿಲ್ಲಲ್ಲಿ. ಈ ವಿಲ್ಲಲ್ಲಿ ಶ್ರಾವಣಿ ಅಮ್ಮವರಿಗೆ ಪ್ರತಿಯೊಂದು ಆಸ್ತಿಯ ಅಧಿಕಾರ ಒಡೆತನ ಹಾಗೆ ಅದರ ಮೇಲೆ ಹಕ್ಕಿದೆ ಅಂತ ಈ ಕಡೆ ಬರೆದಿದ್ದಾರೆ ಅಂತ ಹೇಳ್ತಾರೆ. ನಂತರ ಅದನ್ನು ಕೇಳಿ ಶ್ರಾವಣಿಗೆ ಶಾಕ್ ಆಗುತ್ತೆ. ಶ್ರಾವಣಿಗಷ್ಟೇ ಅಲ್ಲ, ಅಲ್ಲಿದ್ದಂತಹ ವಿಜಯಾಂಬಿಕಾಗೂ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ, ಆ ಮುತ್ಕ ಎಲ್ಲ ಆಸ್ತಿನೂ ಇವಳ ಹೆಸರಲ್ಲಿ ಬರೆದಿದ್ದಾನಾ, ಏನಿದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾಳೆ. ನಂತರ ವೀರು ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಕೂತಿರ್ತಾನೆ. ಈ ಕಡೆ ಲಾಯರ್ ಪ್ರತಿಯೊಂದು ಆಸ್ತಿಗೂ ಕೂಡ ಪ್ರತಿಯೊಂದು ಹಾಗೆ ಕಂಪನಿಗೂ ಕೂಡ ಎಲ್ಲದಕ್ಕೂ ಶ್ರಾವಣಿಯವರೇ ಒಡತಿ, ಹಾಗೆಯೇ ಅವರ ಸೈನ್ ಇಲ್ಲದೆ ಯಾವುದು ಕೂಡ ಮುಂದಕ್ಕೆ ಹೋಗೋದಿಲ್ಲ ಅಂತ ಅನ್ನೋದನ್ನು ಕೇಳಿ ವಿಜಯಾಂಬಿಕಾಗೆ ಮಾತೆ ನಿಂತೋಗುತ್ತೆ. ಅಯ್ಯೋ ಏನಿದು, ಎಲ್ಲ ವೀರು ಹೆಸರಲ್ಲಿದೆ, ನಾವು ವೀರನ್ನ ಮುಗಿಸಿದ್ರೆ ಸಾಕು ಅಂತ ಅಂದ್ಕೊಂಡಿದ್ವಿ, ಇದೇನಿದು ಶ್ರಾವಣಿ ಹೆಸರಲ್ಲಿದೆ ಅಂತ ಹೇಳ್ತಿದ್ದಾರಲ್ಲ ಅಂತ ವಿಜಯಾಂಬಿಕಾಗೆ ಶಾಕ್ ಆಗುತ್ತೆ. ಈ ಕಡೆ ಸುಬ್ರಹ್ಮಣ್ಯನಿಗೂ ಕೂಡ ಶಾಕ್ ಆಗುತ್ತೆ, ಅಜ್ಜಿಗೂ ಕೂಡ ಶಾಕ್ ಆಗಿ ಅಜ್ಜಿ ತುಂಬಾ ಖುಷಿ ಪಡ್ತಾರೆ. ಅಂತೂ ನಾನು ಅಂದ್ಕೊಂಡಂತಹ ಕೆಲಸ ಮುಗೀತು, ನನ್ನ ಮೊಮ್ಮಗಳಿಗೆ ಎಲ್ಲ ಸಿಕ್ಕಿದ್ರೆ ಹಾಗೆ ಅವಳು ಸಂತೋಷವಾಗಿದ್ದರೆ ನನಗೆ ಅಷ್ಟೇ ಸಾಕು ಅಂತ ಅಂದ್ಕೊಳ್ತಿರ್ತಾಳೆ. ಇತ್ತ ವೀರು ಕೂಡ ಸುಮ್ಮನೆ ಕೂತಿರ್ತಾನೆ. ಈ ಕಡೆ ವಿಜಯಾಂಬಿಕಾ ಮತ್ತು ಮದನ್ಗೆ ತುಂಬಾ ಶಾಕ್ ಆಗಿ, ಇದೇನಿದು ನಮ್ಮ ಟಾರ್ಗೆಟ್ ವೀರು ಆಗಿದ್ದ ಇಷ್ಟು ದಿನ, ಈಗ ಶ್ರಾವಣಿ ಹೆಸರಲ್ಲಿ ಇಡೀ ಆಸ್ತಿ ಇದೆಯಾ, ಅದು 360 ಕೋಟಿ ಆಸ್ತಿ ಇದೆಯಲ್ಲ ಅಂತ ಹೇಳಿ ಎಲ್ಲರೂ ಯೋಚನೆಯನ್ನು ಮಾಡ್ತಿರ್ತಾರೆ. ಈ ಕಡೆ ಶ್ರಾವಣಿಗೂ ಕೂಡ ಶಾಕ್ ಆಗುತ್ತೆ. ಈಗ ಶ್ರಾವಣಿ ಎಲ್ಲ ಆಸ್ತಿಯನ್ನು ಅವರ ಅಪ್ಪನಿಗೆ ಕೊಡ್ತಾಳಾ ಅಥವಾ ಅವಳೇ ಇಟ್ಕೊಳ್ತಾಳಾ ಅಂತಕ್ಕಂಥದ್ದು ಕ್ಯೂರಿಯಾಸಿಟಿ ವಿಷಯ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ವಿಜಯಾಂಬಿಕಾ ಮತ್ತು ಮದನ್ ಯಾವ ಒಂದು ಹೊಸ ಪ್ಲ್ಯಾನನ್ನು ಮಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಜಯಾಂಬಿಕಾ ಮತ್ತು ಮದನ್ ಪ್ಲ್ಯಾನ್ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಶ್ರೀವಲ್ಲಿ ಕೂಡ ಏನು ಪ್ಲ್ಯಾನ್ ಮಾಡ್ತಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.